ಯಾರಿಗೇನಾಗಿಲ್ವಲ್ಲ? ನೀವೇ ಡ್ರೈವರು? ಹಾಯ್ ಹಲೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿ ಮಾತಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಯಾರು ಈ ವಿಡಿಯೋನ ನೋಡ್ತಾ ಇದ್ದಾರೋ ಅವರು ಎಲ್ಲರಿಗೂ ವರ್ಷದ ಮೊದಲನೆಯ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತುಂಬ ಜನ ಕೇಳ್ತಾ ಇದ್ರಿ ಬ್ರೋ ವ್ಲಾಗ್ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು. ಟ್ರಾವೆಲಿಂಗ್ ಅಂತ ಅನ್ನೋದು ತಮಾಷೆ ಮಾತಲ್ಲ. ಬಟ್ ಒಂದು ಪ್ಲೇಸ್ಗೆ ಹೋಗಿ ಬರಬೇಕಂದ್ರೆ ಮಿನಿಮಮ್ ಅಂದ್ರೂ 6K ಆರ್ 5K ಮ್ಯಾಂಡೇಟ್ರಿ ಬೇಕೇ ಬೇಕು. ಹೆಂಗಪ್ಪ ಅಂದರೆ ಪೆಟ್ರೋಲ್ ಕನ್ವೆನ್ಸು, ನಮ್ಮ ಫುಡ್ ಕನ್ವೆನ್ಸು, ನೆಕ್ಸ್ಟು ರೂಮ್ ಸರ್ವೀಸು, ನಮ್ಮದು ಅಲ್ಲಿ ಇಲ್ಲಿ ಏನೋ ಚಿಕ್ಕ ಪುಟ್ಟ ಇರುತ್ತಲ್ವ, ಪರ್ಚೇಸ್ ಮಾಡೋದು ಅದು ಅಂತ ಅಂದ್ಬಿಟ್ಟು ಮಿನಿಮಮ್ ಅಂದ್ರೂ ಬೇಕೇ ಬೇಕಾಗ್ತದೆ. 5K ಆರ ಬೇಕೇ ಬೇಕು. ಮಾಡುವ ಟ್ರಾವೆಲಿಂಗ್ಗಳ್ನ ಸದ್ಯಕ್ಕೆ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಪ್ಪ ಅಂದರೆ ಇನ್ನೂ ನಾನು ಎಕ್ಸಸರೀಸ್ಗಳು ತೊಗೊಂಡಿಲ್ಲ. ಅದು ಒನ್ ಬೈ ಒನ್ ಆಗೇ ತೊಗೊಬೇಕಲ್ವಾ. ಇವಾಗ ನಾನು ಇನ್ಸ್ಟಾ 360 ತೊಗೊಂಡಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದೊಂದು ಮೌಂಟ್ ಮಾಡಿದ್ದೀನಿ. ಟೋಟಲಾಗೆ ನನಗೆ ಒಂದು ಇನ್ಸ್ಟಾ 360ಗೆ 32,000. ಬಂದು ಇನ್ಸ್ಟಾ 360 ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಬರುತ್ತೆ. ಒಂದು 360 ಲೆನ್ಸು ಮತ್ತು ಇನ್ನೊಂದು ವ್ಲಾಗಿಂಗ್ ಸೆಟಪ್ ಮಾಡೋದಕ್ಕೆ ಅದು ತೊಗೊಂಡಿರೋದು. ಅದು ಬಂದ್ಬಿಟ್ಟೆ ನನಗೆ 30K ಆಯಿತು. ಮತ್ತು ಇದೊಂದು ಮೌಂಟು, ಮೆಮೊರಿ ಕಾರ್ಡು ಅಂತ ಹೋಯ್ತು ಅಂದರೆ ಮೌಂಟಿಗೆ ಒಂದು 1000, ಮೆಮೊರಿ ಕಾರ್ಡ್ಗೆ ಒಂದು 1200. ಅಲ್ಲೇ ಬಂತಲ್ವಾ ಗುರು 32,000. ಏನು ಗುರು JCP ಅವನು ರೈಟಲ್ಲಿದ್ದವನು ಏಕ್ದಮ್ ಲೆಫ್ಟ್ಗೆ ಬಂದ್ಬಿಟ್ಟ. ಕಾರ್ ಅವ್ರೇನಾರ ಸ್ಪೀಡಾಗಿದ್ದಿತ್ತು ಅಂದಿದ್ರೆ ಏನಪ್ಪ ಗತಿ. ವೆಯ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು 35% ತೊಗೊಬೇಕಾಗಿದೆ ಎಕ್ಸಸರೀಸ್ಗಳು. ಕ್ರ್ಯಾಶ್ ಗಾರ್ಡು ಮತ್ತು ಟಾಪ್ ರ್ಯಾಕ್ ಎಲ್ಲ ಹಾಕ್ಸ್ಬೇಕು. ವೆಯ್ಟ್ ಮಾಡಿ, ಒಳ್ಳೊಳ್ಳೆ ಕ್ರೇಜಿ ವ್ಲಾಗ್ಸ್ಗಳು ಬರುತ್ತೆ ಇನ್ನು ಮುಂದಕ್ಕೆ. ಇವತ್ತಿನ ಪಯಣ ಎಲ್ಲಿಗೆ ಅಂದರೆ ಆಲ್ಮೋಸ್ಟ್ ತಮ್ನೆಲ್ಲು ಟೈಟಲಲ್ಲಿ ನಿಮಗೆ ಗೊತ್ತಾಗಿರುತ್ತೆ. ಹೇಳ್ಬೇಕಾಗಿರೋ ಪರಿಸ್ಥಿತಿ ಹೇಳಲೇಬೇಕಲ್ವಾ. ಇವತ್ತು ನಾನು ಹೊರಟಿರೋದು ಪೆನಕೊಂಡ ಫೋರ್ಟ್. ಕಾರ್ನರಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಟ್ರೆಂಡಲ್ಲಿದೆ ಗುರು ಇವಾಗ. ಅದೊಂದು ಏನು ಯೂಟ್ಯೂಬಲ್ಲೂ ಅಷ್ಟೇ ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಫುಲ್ಲು ಟ್ರೆಂಡಿ ಆಗಿದೆ ಪೆನಕೊಂಡ ಫೋರ್ಟು. ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ. ಒಂದು ಸ್ವಲ್ಪ ರೈಡಾರ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ನಮ್ಮ ಕರ್ನಾಟಕ ಬಾರ್ಡ್ರ್ ಬಿಟ್ಟು ಇವಾಗ ನಾನು ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ. ಫಸ್ಟ್ ಟೈಮು ಗುರು ನನ್ನ ಗಾಡಿ ಎತ್ಕೊಂಡು ಆಂಧ್ರ ಪ್ರದೇಶಕ್ಕೆ ಬರ್ತಾ ಇರೋದು. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಯಾವ ಥರ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಇದೇ ಗಾಡಿಯಲ್ಲಿ ತುಂಬ ಟೋಲ್ಗಳು ಪಾಸ್ ಮಾಡೋದಿದೆ. ತುಂಬ ಸ್ಟೇಟ್ಗಳನ್ನ ಕ್ರಾಸ್ ಮಾಡ್ತೀನಿ. ಈ ಗಾಡಿ ಚೆನ್ನಾಗಿತ್ತು ಅಂದರೆ ನಾವು ಚೆನ್ನಾಗಿದ್ದಂಗೆ. ಗಾಡಿನ ಮಾತ್ರ ಚೆನ್ನಾಗಿ ನೋಡ್ಕೊತೀನಿ. ಬೇಬಿ ಇದೇ ಥರನೇ ನನಗೆ ಸಾಥ್ ಕೊಡು, ನನಗೆ ಎನರ್ಜಿ ತುಂಬು. ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ಬರೋಣ ಬೇಬಿ. ಐ ಲವ್ ಯು ಸೋ ಮಚ್ ಬೇಬಿ. ಫಸ್ಟು ಟೈಮು ಗುರು ನನ್ನ ಗಾಡಿ ಆಂಧ್ರ ಪ್ರದೇಶಕ್ಕೆ ಬಂದಿರೋದು. ಫಸ್ಟು ಟೈಮ್ 1 ಇಯರ್ ಆಯ್ತು ಈ ಗಾಡಿ ತೊಗೊಂಡು. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ 1 ಇಯರ್ ಆಯ್ತು ಈ ಗಾಡಿ ತೊಗೊಂಡು. 1 ಇಯರ್ಗೆ ಆಂಧ್ರಾಗೆ ಬಂದಿದ್ದೀನಿ. ನೆಕ್ಸ್ಟು ಇಯರ್ಗೆ ಲೇ ಲಡಾಖ್ ಹೋಗಲೇಬೇಕು ಡಿಸೈಡ್ ಮಾಡ್ಕೊಂಬಿಟ್ಟಿದ್ದೀನಿ. ವಿಂಡ್ ಬ್ಲಾಸ್ಟ್ ಬರ್ತಾ ಇರ್ಬೋದು, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗಾಳಿ ಈ ಹೆಲ್ಮೆಟ್ ಹಾಕಿರೋದಕ್ಕೆ ಈ ಬಿಸಿಲಲ್ಲಿ ಫುಲ್ಲು ಸ್ವೆಟ್ಟು. ಸ್ವಲ್ಪ ಅದಕ್ಕೆ ವೈಸರ್ನ ತೆಗ್ದಿದ್ದೀನಿ. ಎಂಜಾಯ್ ಮಾಡ್ಕೊಂಡು ಗಾಡಿ ಓಡಿಸ್ಬೇಕು ಗುರು. ನಿಜವಾಗ್ಲೂ ಒಳ್ಳೆ ಫೀಲು. ನೋಡು ಖಾಲಿ ರೋಡು, ಅಷ್ಟು ದೂರ ಗಾಡಿಗಳು. ಮಾತಾಡೋಕ್ಕೆ ಆಗ್ತಿಲ್ಲ. ಇವಾಗ ಮಾತಾಡ್ಬೋದು. ಈ ಥರ ರೋಡಲ್ಲಿ ಹೋಗ್ತಾ ಇತ್ತು ಅಂದರೆ ಹೋಗೋದೇ ಗೊತ್ತಾಗಲ್ಲ.
ಇನ್ನೊಂದೇನಪ್ಪ ಅಂದರೆ ಚೆನ್ನಾಗಿದೆ ರೋಡು, ಹೈದ್ರಾಬಾದ್ಗೂ ಎತ್ಕೊಂಡು ಹೋಗ್ಬಿಡೋದೆ. ಹೆವಿ ಅಂದರೆ ಹೆವಿ ಬಿಸಿಲಿದೆ, ಬಟ್ ಆದರೆ ಗಾಡಿಯಲ್ಲಿ ಹೋಗ್ತಾ ಇದ್ದೀನಲ್ವಾ ಅಷ್ಟು ಫೀಲ್ ಆಗ್ತಾ ಇಲ್ಲ. ಬಿಸಿ ಗಾಳಿ ಮಾತ್ರ ಹೆವಿ ಆಗಿದೆ. ಈ ಲಾರಿ ಅವ್ರಿಗೆ ಇದ್ರ ಮೇಲೆ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕಪ್ಪ, ಸುಮ್ಮನೆ ಧೂಳುಗಳು ಎಲ್ಲ ಬರ್ತಾ ಇರುತ್ತೆ. ಟೂ ವೀಲರ್ಗಳು ಹೋಗ್ತಾ ಇರ್ತಾರೆ. ಇಲ್ಲಿ ನೋಡಿ, ಕಾಲಿಗೆಲ್ಲ ಒಳ್ಳೆ ಚಿಕ್ಕ ಚಿಕ್ಕದು ಪೀಸ್ಗಳು ಮಣ್ಣದು ಬರುತ್ತಲ್ವ ಅದೆಲ್ಲ ಬೀಳ್ತಾ ಇದೆ, ಕೈಗೂ ಅಷ್ಟೇ. ಅಣ್ಣ ಲಾರಿ ಡ್ರೈವರ್ ಅಣ್ಣ, ಬಟ್ಟೆ ಹಾಕೋ ಹೋಗೋಣ ಮೇಲೆ. ಸ್ವಲ್ಪ ಪೆನಕೊಂಡ ಫೋರ್ಟ್ ಹತ್ರ ಇದ್ದೀನಿ, ಸ್ವಲ್ಪ ಹಂಗೆ ನೇಚರ್ ಕಾಲ್ ಬಂದಿದೆ, ಹೋಗಿ ಬರುವ. ಇಲ್ಲೊಂದು ಸ್ನ್ಯಾಪ್ ಹಾಕೊಂಬಿಡೋಣ. ಸ್ನ್ಯಾಪ್ ಹಾಕೊಂಡೆ ಬ್ಯಾಟ್ರಿ ಎಷ್ಟಿದೆ ಎಲ್ಲ ಚೆಕ್ ಮಾಡಿ, ಆಮೇಲೆ ಮಧ್ಯದಲ್ಲಿ ಆಮೇಲೆ ಬ್ಯಾಟ್ರಿ ಗೀಟ್ರಿ ಹೋಯ್ತು ಅಂದರೆ ತಲೆನೋವು. ಬಂದೆ ಗುರು, ಆರಾಮಾಗಿ ಎಂಜಾಯ್ ಮಾಡ್ಕೊ ಹೋಗೋಣ, ನೋಡೋಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಓಹೋ ಏನು ಗುರು ಈ ಥರ ಅಪ್ಸ್ ಎಲ್ಲ ಇದೆ. ಕ್ರೇಜಿ ಗುರು, ಯಾವ ಥರ ಇದೆ ನೋಡು ಗುರು. R15 KTM ಇರಬೇಕು ಗಾಡಿ, ಮಸ್ತಾಗಿರುತ್ತೆ. ಯಾರೂ ಇಲ್ಲ, ಸಂಡೇ ಮಾತ್ರ ಸ್ವಲ್ಪ ಕ್ರೌಡ್ ಇರ್ತಾರೆ ಅಂತ ಅನಿಸುತ್ತೆ. ಒಬ್ಬನೇ ಹೋಯ್ತಾ ಇರೋದು. ಕ್ರೇಜಿ ಮ್ಯಾನ್. ಏನು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀರೋ. ಏನು ಬ್ರೋ, ಸೆಲ್ಫಿನಾ? ಬನ್ನಿ. ಏನು ಬ್ರೋ, ಸೆಲ್ಫಿನಾ? ಬನ್ನಿ. ಯಾರು ನೀವು ನಿಂತ್ಕೋತೀರಾ? ಫೋಟೋ ಹೊಡಿತೀರಾ? ಫೋಟೋ ಹೊಡೀರಿ. ಮೇಲ್ಗಡೆ ಇದ್ದಾರಾ? ಮೇಲ್ಗಡೆ ಇದ್ದಾರಾ? ಹಿಂಗ ವಾ, ಹಿಂಗ. ಹಾಂ ಹಾಂ, ಪರವಾಗಿಲ್ಲ. ಓಕೆಯಾ? ಹ್ಯಾಪಿ ರಂಜಾನ್. ಹ್ಯಾಪಿ ರಂಜಾನ್. ಒಂಥರ ಶಾಖೆ ಆಗೋಯ್ತು, ನಿಲ್ಸಿ ನಿಲ್ಸಿ ಅಂತವ್ರೆ ಗುರು. ಪೀಸ್.
ಇಳಿಯೋದು ಒಂಥರ ಕ್ರೇಜಿ ಗುರು. ಇಳಿತಾ ಇದ್ದೀನಿ. ಅಲ್ಲೇನೋ ಒಂದು ಫೋರ್ಟ್ ಇದೆ ಅಷ್ಟೇ. ರೋಡ್ನ ಎಂಜಾಯ್ ಮಾಡೋದಕ್ಕೆ ಬರ್ತಾರೆ. ವಾವ್, ಇಲ್ಲಿ ನೋಡು ಗುರು ಯಾವ ಥರ ಫೋಟೋಶೂಟ್ಸ್ ಎಲ್ಲ ನಡೀತಾ ಇದೆ. ಆಸಮ್. ಇದು ಅಂದರೆ ಫೋಟೋಶೂಟ್ಸ್ಗಳು. ಏನು ಹೇಳಿ ಬ್ರೋ, ಬೈಕ್ ಬೇಕು. ಡಿವೈಡ್ರ್ ತೊಡೆದಿರೋದಾ ಏನೋ ಗೊತ್ತಿಲ್ಲ. ಬ್ರೋ ಹೆಂಗಾಯ್ತು ಬ್ರೋ? ಟೈರ್ ಬಸ್ಟ್ ಆಗಿರೋದಾ? ಟೈರ್ ಬಸ್ಟ್ ಆಗಿ ಈ ಥರ ಆಗಿರೋದಾ? ಡಿವೈಡ್ರಿಂದ ಬಂದಿರೋದಾ? ಇಲ್ಲ, ಓಕೆ. ಹಾಂ 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 ಓಕೆ. ಮುಂದೆ ಓಕೆ. ಓ ಗಾಡಿ ಓ ಹಾಂ 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 ಮತ್ತೆ ತಿರುಗ್ಬಿಟ್ಟಿದೆ ಗಾಡಿ. ಬ್ರೋ ಯಾರಿಗೂ ಏನೂ ಆಗಿಲ್ವಾ? ಪಾಪು ಬೇರೆ ಸ್ಲಿಪ್ಪರ್ ಇದೆ, ಎಲ್ಲ ಸೇಫ್ ಅಲ್ವಾ? ಓಕೆ ಓಕೆ ಓಕೆ. ಯಾರಿಗೇನಾಗಿಲ್ವಲ್ಲ? ನೀವೇ ಡ್ರೈವರು? ಥ್ಯಾಂಕ್ ಗಾಡ್ ಬ್ರೋ, ಸೇಫ್ ಆಗಿದ್ದೀರಲ್ವಾ? ಓಕೆ ಬ್ರೋ, ಬಾಯ್. ಸೆಲ್ಲಲ್ಲಿ ಹಂಗೆ ಸ್ವಲ್ಪ ಜ್ಯೂಸು ಹಂಗೆ ಸ್ನ್ಯಾಕ್ಸ್ ತಿನ್ಕೊಂಡು ಇನ್ನು 2 ಅವರ್ ಜರ್ನಿ ಇದೆ. ಇಲ್ಲೆಲ್ಲ ಫುಡ್ಗಳು ಅಷ್ಟು ರೋಡ್ ಸೈಡಲ್ಲಿ ಸರಿಯಿಲ್ಲ ಗುರು. ರೋಡ್ ಸೈಡಲ್ಲಿ ಫುಡ್ಗಳು ನೋಡೋದ್ನಲ್ವ, ಊಟ ಮಾಡೋದಕ್ಕೆ ಮನಸ್ಸು ಬಂದಿಲ್ಲ. ಸೆಲ್ ಹೆಂಗೋ ದೇವ್ರು ಸಿಕ್ಕಂಗೆ ಸಿಕ್ತು. ಬ್ಯಾಗಿಗೆಲ್ಲ ತೊಗೊಂಡಿದ್ದೀನ? ಓಕೆ. ಬ್ಯಾಗು, ಫೋನು, ಅಮೌಂಟು ಓಕೆ ಓಕೆ, ಎಲ್ಲ ಪರ್ಸು ಎಲ್ಲ ಇಲ್ಲೇ ಇದೆ. ಓಕೆ, ಬ್ಯಾಕ್ ಟು ಬೆಂಗಳೂರು. ಇಷ್ಟೊತ್ತಿಗೆ ಚಿಕ್ಕಬಳ್ಳಾಪುರ ಹತ್ರ ದಾಟ್ಬಿಡ್ತಾ ಇದೆ. ಇಲ್ಲೇ ಸ್ವಲ್ಪ ರೆಸ್ಟ್ ಮಾಡಿದೆ ಗುರು. ನನಗೂ ರೆಸ್ಟು, ಗಾಡಿಗೂ ರೆಸ್ಟು. ಥ್ಯಾಂಕ್ಸ್ ಬ್ರೋ. ವಿಡಿಯೋ ಎಲ್ಲ ಮಾಡ್ತಾರೆ ಗುರು. ಆ ಕ್ರೇಟಾ ಕಾರ್ ಏನು ಗುರು ಆ ಥರ ಬ್ಲಾಸ್ಟ್ ಆಗಿ ಬರ್ತಾ ಇರೋದು ಹೈವೇದಲ್ಲಿ. ಬೆಂಗಳೂರಿಗೇನೋ ಬರ್ತಾ ಇರೋದೇನೋ, ಹೈದ್ರಾಬಾದಿಂದನೋ ಆಂಧ್ರ ಪ್ರದೇಶದಿಂದ ಏನೋ ಗಾಡಿ ಬರ್ತಾ ಇರೋದು. ಕರ್ನಾಟಕ ಗಾಡಿ ಕೇಳಿದ್ನಲ್ವಾ? ರೈಟಲ್ಲಿ ಇದ್ದಿದ್ದ ಗಾಡಿ ಹಿಂದೆ ಲೆಫ್ಟ್ ಸೈಡ್ ಟಯರು ರೈಟ್ ಸೈಡ್ದು ಬಡ್ ಅಂತ ಬ್ಲಾಸ್ಟ್ ಆಗಿ ಲೆಫ್ಟಿಗೆ ಎಳ್ಕೊಂಡು ಲೆಫ್ಟಲ್ಲಿ ಬಂದು ಕಲ್ಲಿಗೆ ಡಿಕ್ಕಿ ಹೊಡೆದು ಗಾಡಿನೇ ತಿರುಗಿ ಸ್ವಲ್ಪ ಹಿಂದೆ ಹೋಗಿ ಬಿದ್ದೈತಂತೆ ಗುರು. ಆ ಗಾಡಿಯಲ್ಲಿ ಬೇರೆ ಒಂದು ಪಾಪು ಬೇರೆ ಇತ್ತಂತೆ. ಸ್ಲಿಪ್ಪರ್ ಇತ್ತಲ್ವ ಚಿಕ್ಕ ಮಕ್ಳದು. ಅಪ್ಪ ದೇವ್ರೆ, ಆ ಪಾಪು ಒಳ್ಳೇದಾಗ್ಲಪ್ಪ. ಅಲ್ಲಿರೋರ್ಗೆಲ್ಲರಿಗೂ ಸೇಫ್ ಅಂತೆ. ಈ ಬಿಸಿಲಲ್ಲಿ ಹಂಗೇನೆ ಬಿಡಿ, ಏನು ಇಷ್ಟು ಸುಡ್ತಾ ಇದೆ. ಗಾಡಿ ಟಯರೂ ಹಂಗೆ ಅಷ್ಟೇ ಬಿಸಿ ಇರುತ್ತೆ. ಗಾಡಿ ಮತ್ತು ಕಾರ್ಗೆಲ್ಲ ಟಯರ್ಗೆಲ್ಲ ನೈಟ್ರೋಜನ್ ಓಡಿಸ್ತಾ ಇರಬೇಕು ಗುರು. ನೈಟ್ರೋಜನ್ ಓಡಿಸೋದ್ರಲ್ಲಿ ಏನಪ್ಪ ಅಂದರೆ, ಸೊ ಒಳಗಡೆ ಫುಲ್ಲು ಕೋಲ್ಡಾಗಿ ತಣ್ಣಗಿರುತ್ತೆ ನೈಟ್ರೋಜನ್ ಓಡಿಸ್ತು ಅಂದರೆ. ನಾರ್ಮಲ್ ಓಡಿಸ್ತು ಅಂದರೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು NS200ಗೂ ನೈಟ್ರೋಜನ್ನೇ ಓಡಿಸೋದು. ಅದು 3 ಮಂತ್ಗೂ ಏರ್ ಔಟ್ ಮಾಡಿ ಹೊಸದಾಗೆ ಫಿಲ್ ಮಾಡ್ತಾಯಿರಿ. ಯಾಕಪ್ಪ ಅಂದರೆ ಈ ಸಮ್ಮರ್ ಟೈಮಲ್ಲೆಲ್ಲ ನಾವು ರೈಡ್ಗಳು ಮಾಡ್ತಾ ಇರ್ತೀರಿ. ಓಕೆ, ಒಂದು ಲಾಂಗ್ ರೈಡ್ ಥರ ಆಗಿ ಬರುತ್ತೆ ಅಂತ ಅಂದ್ಬಿಟ್ಟು ಹೊರಟಿತ್ತು. ಸೊ ಇಟ್ ವಾಸ್ ವೆರಿ ಗುಡ್. ಇಳಿಬೇಕಾರೆ ಅಂತೂ ಡೌನು, ಬಟ್ ಹೋಗ್ಬೇಕಾರೆ ಅಂತೂ ನನಗೆ ದಂಗೆ ಆಗೋಯ್ತು. ರೈಟು ಲೆಫ್ಟಲ್ಲೆಲ್ಲ ಮಶಾಣಗಳೈತೆ ಗುರು. ಅಯ್ಯೋ, ನಾನಿದು ಯಾವ ಮಶಾಣ ಗಿಶಾಣಾಗಿ ಬಂದ್ಬಿಟ್ನಾ ಅಂತ ಅಂದ್ಕೊಂಡೆ.
ಸೊ ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಪೀಸ್.